ಬರೀ ಕ್ಯಾಮ್ರಾನ ಪರ್ಚೇಸ್ ಮಾಡ್ತೀರಾ ಅಂತಂದ್ರೆ ನಮ್ಗೆ ಇನ್ನೇನು ಬೇಡ ಅಂತ ಅಂದ್ರೆ ಇದಕ್ಕೆ ಮತ್ತೆ ಇದಕ್ಕೆ ಸೇರಿನೇ 10,000 ಜಾಸ್ತಿ ಕೊಟ್ಟಿರೋದು. ಇದ್ರಲ್ಲಿ 3 ಬ್ಯಾಟ್ರಿ ಸಿಗುತ್ತೆ. ಮೊದಲನೇ ಡೌಟ್ ಬಂದು ವಾಟರ್ ಪ್ರೂಫ್ ಅಲ್ವಾ ಅಂತ. ಸೊ ಈ ಕಾಣಿಸ್ತಾ ಏನಾರ ಬೇರೆ ತಗೋಬೋದಿತ್ತು ಗೋಪ್ರೋ ಅದು ಇದು ಅಂತ. ಬಟ್ ನಾನು ಇದಕ್ಕೆ ಯಾಕಪ್ಪ ಚೂಸ್ ಮಾಡಿದೆ ಅಂತಂದ್ರೆ ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ SCR ಟೆಕ್ ಇನ್ ಕನ್ನಡಗೆ ಸ್ವಾಗತ ಸುಸ್ವಾಗತ. ನನ್ನ ಹೆಸರು ಬಂದು ಸುಮಂತ್ ಅಂತ. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ಅಲ್ಲಿ ಫಾಲೋ ಮಾಡ್ತಿದ್ದವ್ರಿಗೆ. ಸೊ ಇದು ನನ್ನ ಹೊಸ ಚಾನಲ್, ಯಾರಿಗೂ ಗೊತ್ತಿರಲ್ಲ. ಸೊ ನನ್ನ ಹೆಸರನ್ನ ಹೇಳ್ಕೊಬೇಕಾಗಿರುತ್ತೆ. ನಾನು ತಮ್ನೇಲ್ ನೋಡೇ ಗೊತ್ತಾಗಿರುತ್ತೆ ಇವತ್ತು ನಾನು ಯಾವ ಟಾಪಿಕಲ್ಲಿ ಹೇಳಕ್ ಹೊರಟಿದ್ದೀನಿ ಅಂತ. ಸೊ ಬನ್ನಿ, ತಡ ಮಾಡೋದು ಬೇಡ. ನನ್ನ ಹತ್ರ ಐತೆ ಇವತ್ತು DJI Osmo Action 6 ಕ್ಯಾಮ್ರಾ. ಯಾವ ರೀತಿ ಇದೆ, ಯಾವ ಥರ ನಾನು ಎಕ್ಸ್ಪೀರಿಯನ್ಸ್ ಮಾಡಿದ್ದೀನಿ. ನಾನು ಕೊಟ್ಟಿರೋದು ಪ್ರೈಸ್ ಬಂದು ಇವಾಗ ಅರೌಂಡ್ 60,000. Action 6 ಕ್ಯಾಮ್ರಾದು ಅನ್ಬಾಕ್ಸಿಂಗ್ ಮಾಡೋಣ ಇವಾಗ. ಅನ್ಬಾಕ್ಸಿಂಗ್ ಮಾಡಿರೋದನ್ನೇ ತಿರ್ಗಾ ಅನ್ಬಾಕ್ಸಿಂಗ್ ಮಾಡೋಣ ಬನ್ನಿ. ಸೊ ತಗ್ದೆಲ್ಲ ವೇಸ್ಟ್ ಮಾಡಲ್ಲ, ರಪ್ ಅಂತ. ನಿಮಗೆ ಒಂದು ಬಾಕ್ಸು, ಅದಾದಮೇಲೆ ಇನ್ನೊಂದು ಬಾಕ್ಸು, ಅದಾದಮೇಲೆ ಇದ್ರೊಳಗೇನು ಇಲ್ಲ. ಸೊ ಮ್ಯಾನ್ಯುವಲ್ಲು ಅವು ಇವು ಏನೇನೋ ಕೊಟ್ಟಿರ್ತಾರೆ. ಆಮೇಲೆ ಸ್ವಲ್ಪ ಅಡ್ಜಸ್ಟ್ಮೆಂಟಿಗೆ ಸ್ವಲ್ಪ ನಟ್ಟು ಬೋಲ್ಟ್ಗಳು ಅವು ಇವು ಏನಾದರೂ ಕೊಟ್ಟಿರ್ತಾರೆ. ಇದೆಲ್ಲ ಫುಲ್ ನಿಮಗೆ ಕ್ಲಿಯರಾಗಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಸೊ ಕ್ಯಾಮ್ರಾ ಕಡೆ ಬರೋಣ. ಕ್ಯಾಮ್ರಾನ ಅನ್ಬಾಕ್ಸಿಂಗ್ ಮಾಡೋಣ. ಸೊ ಇದರೊಳಗೆ ಡೈರೆಕ್ಟಾಗಿ ಎತ್ಕೊಂತಿದ್ದಂಗೆ ನಿಮಗೆ ಸಿಗೋದೇ ಕ್ಯಾಮ್ರಾ. ಸೊ ಈ ಕ್ಯಾಮ್ರಾನ ನೀವು ಬರೀ ಕ್ಯಾಮ್ರಾನ ಪರ್ಚೇಸ್ ಮಾಡ್ತೀರಾ ಅಂತಂದರೆ ನಮ್ಗೆ ಇನ್ನೇನು ಬೇಡ ಅಂತ ಅಂದರೆ ನಿಮಗೆ ಒಂದು ಅರೌಂಡ್ 44,990 ರೂಪಾಯಿ, 45,000 ಆಗುತ್ತೆ ಅಷ್ಟೇ. ಸೊ ನಾನು ಇನ್ನೂ 10,000 ಜಾಸ್ತಿ ಕೊಟ್ಬಿಟ್ಟಿದ್ದೀನಿ. ಬಿಕಾಸ್ ಇದು ಆಲ್ಮೋಸ್ಟ್ ಒಂದು 5 ಅಡಿ ಬರುತ್ತೆ. ಇದು ಒಂದು 5 ಅಡಿ ಸ್ಟಿಕ್ಕು, ಓಕೆನಾ? ಈ ಸ್ಟಿಕ್ಕು, ಇದು ಮೌಂಟು ಸೇಮ್ ಈ ಥರ ಇದನ್ನು ಬಿಚ್ಬೋದು. ಆಲ್ಮೋಸ್ಟ್ ಇವೆಲ್ಲ ಗೊತ್ತಿರುತ್ತೆ, ನಿಮ್ಗೇನು ಹೇಳ್ಕೊಡೋದೇನು ಬೇಕಾಗಲ್ಲ. ಸೊ ವ್ಲಾಗಿಂಗಿಗೆ ಕೂಡ ಈ ಥರ ಇಟ್ಕೊಂಡು ಯೂಸ್ ಮಾಡ್ಬೋದು. ಬೇಡ ಅಂತಂದರೆ ತೆಗೆದುಬಿಟ್ಟು ನಮ್ಮ ಮೋಟೋ ವ್ಲಾಗಿಂಗ್ ಸೆಟಪ್ ಇರುತ್ತಲ್ಲ ಕ್ಯಾಮ್ರಾ, ಅದು ಕೂಡ ಈ ಥರ ಹಾಕ್ಕೋಬೋದು ಅಷ್ಟೇ. ಸೊ ಇದನ್ನು ಆನ್ ಮಾಡೋಣ. ಇಲ್ಲಿ ನಿಮಗೆ ಕಾಣಿಸುತ್ತೆ ನೋಡ್ರಿ, ಇಲ್ಲಿ ಸೈಡ್ ಬಟನ್, ಪವರ್ ಬಟನ್ ಸೈಡಲ್ಲಿರುತ್ತೆ. ಹಿಂಗೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ. ಸೊ ತುಂಬ ದಿವಸ ಆಗಿರೋದ್ರಿಂದ ನಿಮಗೆ ಕಾಣಿಸ್ತಾ ಏನಾರ ರೆಡ್ ಕಲರ್ ಅಲ್ಲಿ ಚಾರ್ಜ್ ಇಲ್ಲ. ಸೊ ಚಾರ್ಜ್ ಹಾಕ್ಬೇಕಂತಂದ್ರೆ ಏನು ಬೇಕು? ಬ್ಯಾಟ್ರಿ ಬೇಕು. ಸೊ ಬ್ಯಾಟ್ರಿ ತಗೊಳ್ಳೋಣ. ಈ ಬ್ಯಾಟ್ರಿ ಇದಕ್ಕೆ ಮತ್ತು ಇದಕ್ಕೆ ಸೇರಿನೇ 10,000 ಜಾಸ್ತಿ ಕೊಟ್ಟಿರೋದು. ಇದರಲ್ಲಿ 3 ಬ್ಯಾಟ್ರಿ ಸಿಗುತ್ತೆ ನಿಮಗೆ. ಬನ್ನಿ, ಇದು ಬಂದು 1950 mAh, ಏನೋ 240 ನಿಮಿಷಗಳ ಕಾಲ ರೆಕಾರ್ಡ್ ಮಾಡ್ಬೋದಂತೆ. ಸೊ ಬ್ಯಾಟ್ರಿ ಚೇಂಜ್ ಮಾಡೋಣ ಇವಾಗ. ಸೊ ಬ್ಯಾಟ್ರಿ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ಆನ್ ಮಾಡಿದ್ದೀನಿ. ಸೊ ಆನ್ ಆಗಿದೆ. ಇದರಲ್ಲಿ 37 ಐತೆ ಅಷ್ಟೇ ಚಾರ್ಜು, ಏನೂ ಜಾಸ್ತಿ ಇಲ್ಲ. ಸೊ ನಿಮಗೆ ಒಂದು 3 ಲೈಟ್ ತೋರಿಸ್ತೀನಿ ನೋಡ್ರಿ. ಬ್ಯಾಟ್ರಿಲಿ 3 ಥರ ಲೈಟ್ ಕಾಣಿಸುತ್ತೆ. ಇಲ್ಲೊಂದು, 2 ರೆಡ್ ಸಿಗ್ನಲಲ್ಲಿ ತೋರಿಸ್ತೈತೆ. ನಿಮ್ಗೇನಾದರೂ ಚಾರ್ಜ್ ಏನಾದರೂ ಆಗಬೇಕಂತ ಅಂದರೆ ಈ ಕೇಬಲಲ್ಲಿ ನೀವು ಜಸ್ಟ್ ಒಂದು ಕೇಬಲ್ ಸಹಿತ ಕೊಟ್ಟಿರ್ತಾರೆ ಇದ್ರ ಜೊತೆಗೆ, ಈ ಕಾಂಬೋ ಜೊತೆಗೆ, ನಾನು ತಗೊಂಡಿರೋ ಕಾಂಬೋಲಿ. ಇದನ್ನು ನೀವು ಚಾರ್ಜಿಗೆ ಹಾಕಿದ್ಮೇಲೆ ಇಲ್ಲಿ ನಿಮಗೆ ರೆಡ್ ಅಂತ ಕಾಣಿಸ್ತಾ ಇದೆಯೋ, ಇಲ್ಲಿ ಇದು ಗ್ರೀನ್ ಆಗಿ ಸ್ಟಾರ್ಟ್ ಆಗುತ್ತೆ. ಒಂದಾದ್ಮೇಲೆ ಒಂದು ಚಾರ್ಜ್ ಆಗುತ್ತೆ ಅಷ್ಟೇ, ಸಿಂಪಲ್. ಸೊ ಮೊದಲನೇ ಡೌಟ್ ಬಂದು ವಾಟರ್ ಪ್ರೂಫ್ ಅಲ್ವೋ ಅಂತ. ಸೊ ಈ ಕ್ಯಾಮ್ರಾ ತಗೊಳಕ್ಕೂ ಮುಂಚೆ ಒಂದ್ಸಲ ಏನೇನೋ ಮಳೆ ಬರ್ತಾ ಇರುತ್ತೆ, ಅದು ಇದು ಬರ್ತಿರುತ್ತೆ. ಎಲ್ರಿಗೂ ಡೌಟು ವ್ಲಾಗ್ ಮಾಡಬೇಕಾದ್ರೆ, ಅಯ್ಯೋ ಎಲ್ಲ ಮಾಡ್ಬೋದಾ ಇಲ್ವೋ ಅಂತ. 20 ಮೀಟ್ರ್ ನೀವು ಕೇಸ್ ಇಲ್ದಲೇ, ಅಂದರೆ ವಾಟರ್ ಪ್ರೂಫ್ ಕೇಸ್ ಏನು ಇಲ್ದಲೇ ನೀವು 20 ಮೀಟ್ರ್ ಆಳದ ತನಕ ತಗೊಂಡೋಗ್ಬೋದಂತೆ, ಏನೂ ಆಗಲ್ಲ ಅಂತ ಹೇಳೋರೆ. ಸೊ ನಾನು ಅದುವರೆಗೂ ಆ ಪ್ರಯತ್ನ ಅಂತೂ ಮಾಡೋಕ್ಕೆ ಹೋಗಿಲ್ಲ. ಭಯ ಐತೆ ಗುರು, ಯಾಕೆಂದರೆ ಇದು ತಗೊಂಡಿರೋದು EMI ಅಲ್ಲಿ. ಇನ್ನೂ 2 ತಿಂಗಳೇನೋ ಆಗೈತೆ ಅಷ್ಟೇ. ಇನ್ನು 7-8 ಮೋಸ್ಟ್ಲಿ 3-4 ಸಾವಿರ ಜಾಸ್ತಿ ಬರುತ್ತೆ ಅಂತ ಅನಿಸುತ್ತೆ. ಒಂದು 57-58 ಆಗುತ್ತೆ ನಿಮ್ಗೆ EMI ಅಲ್ಲಿ ತಗೊಳೋದಾದರೆ. ಇಲ್ಲ ಅಂತಂದರೆ ಒಂದು 55ಕ್ಕೆ ನೀವು ತೊಗೋಬೋದು, 54-55ಕ್ಕೆ ಈಸಿಯಾಗಿ. ಈ ಕಾಂಬೋ ಎಲ್ಲ ಸೇರಿ ಬರೀ ಈ ಕ್ಯಾಮ್ರಾ ಬೇಕಂತಂದರೆ 45. IP68 ಹೊಂದಿರತಕ್ಕಂತಹ ಒಂದು ವಾಟರ್ ಪ್ರೂಫ್ ಕೇಸ್ನ ನೀವು ಯೂಸ್ ಮಾಡಿಕೊಂಡ್ರೆ 60 ಮೀಟ್ರ್ವರೆಗೂ ಆಳನ ತೊಗೊಂಡೋಗ್ಬೋದು ಅಂತ ಐತೆ. ಸೊ ನೋಡಿ, ಯಾರಾದರೂ ದುಡ್ಡಿದ್ರೆ ತೊಗೊಳ್ಳಿ,
ಸೊ ನೀರೊಳಗೆಲ್ಲ ಫುಲ್ಲು ಸ್ಕೂಬಾ ಡೈವಿಂಗ್ ಏನಾದ್ರು ಮಾಡೋಕ್ಕೆ ಹೋದರೆ ಯೂಸ್ ಮಾಡ್ಬೋದು, ಯೂಸ್ ಆಗುತ್ತೆ, ಒಳ್ಳೆ ಚೆನ್ನಾಗೇ ಒಳ್ಳೆ ಫ್ಯೂಚರ್ ಅಂತಲೇ ಹೇಳ್ಬೋದು. ಸೊ ನೆಕ್ಸ್ಟು ಬಂದರೆ ರೆಸಲ್ಯೂಷನ್ ಕಡೆ ಬರೋಣ. ಇದರಲ್ಲಿ 8K ಸಪೋರ್ಟ್ ಮಾಡುತ್ತೆ ಅಂದರೆ ನೀವು ನಂಬ್ತೀರಾ? ಖಂಡಿತವಾಗ್ಲೂ ನೀವು ನಂಬಲೇಬೇಕು. 8K ರೆಸಲ್ಯೂಷನ್ ನೀವು ಸಪೋರ್ಟ್ ಮಾಡುತ್ತೆ. 4K ವಿತ್ 120 FPS. ಸೊ ಯಾಕಲ್ಲ ಹೆಂಗೆ ಓಡಾಡ್ತೀಯಾ? ಸೊ ವೀಡಿಯೋ ಮಾಡ್ಬೇಕಾದ್ರೆ ಹೆವಿ ಅಂದರೆ ಹೆವಿ ಡಿಸ್ಟರ್ಬೆನ್ಸ್ ಗೈಸ್. ಏನು ಮಾಡೋಣ, ಏನೂ ಮಾಡೋಂಗಿಲ್ಲ, ಮಾಡಲೇಬೇಕು. ಏನಾದರೂ ಒಂದು ಮಾಡಬೇಕು ಅನ್ನೋ ಹುಚ್ಚಿದೆಯಲ್ಲ, ಅದಕ್ಕೋಸ್ಕರ ಅಷ್ಟೇ. ಕಟ್ 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 ಇದೆಲ್ಲ ಕಟ್. ಸೊ ಇದರಲ್ಲಿ ನೀವು ಲೋ ಆ್ಯಂಡ್ ರೆಸಲ್ಯೂಷನ್ ಅಂತ ಅಂದರೆ 1080p 24 FPS ಅಲ್ಲಿ ನೀವೇನಾದರೂ ರೆಕಾರ್ಡ್ ಮಾಡ್ತೀರಾ ಅಂತ ಅಂದರೆ ನಿಮಗೆ 240 ಮಿನಿಟ್ಸ್ವರೆಗೂ ನಿಮಗೆ ಕೆಪಾಸಿಟಿ ಸಿಗುತ್ತಂತೆ ಒಂದು ಬ್ಯಾಟ್ರಿ ಲೈಫಲ್ಲಿ. ಓಕೆನಾ? ಸೊ ನೀವು ಒಳ್ಳೆ 4Kಲಿ 120 FPS 60 FPS ರೆಕಾರ್ಡ್ ಮಾಡ್ತೀರಾ ಅಂತ ಅಂದರೆ ಖಂಡಿತವಾಗ್ಲೂ ನಿಮ್ಗೆ ಅಷ್ಟೊಂಥರ ಬ್ಯಾಟ್ರಿ ಬ್ಯಾಕಪ್ ಸಿಗಲ್ಲ. ನೆಕ್ಸ್ಟು ಬರೋಣ ಸ್ಟೋರೇಜ್ ಕಡೆ ಬರೋಣ. ಇವಾಗ ಇದರಲ್ಲಿ 64 GB ಇನ್ಬಿಲ್ಡ್ ಸ್ಟೋರೇಜ್ ಐತೆ, ಬಟ್ ನಿಮಗೆ 50 GB ಸ್ಟೋರೇಜ್ ಅಷ್ಟೇ ತೋರಿಸೋದು. ನನಗೂ ಅಷ್ಟೇ ತೋರಿಸ್ತಿರೋದು. ಮೇಯ್ನ್ ಫಾಲ್ಟ್ ಅಂತಂದ್ರೆ ಸ್ಟೋರೇಜ್. ಅದರಿಂದ DJI Osmo ಆ್ಯಪ್ನ ಡೌನ್ಲೋಡ್ ಮಾಡಬೇಕು, ತಗೋಬೇಕು, ಎಡಿಟ್ ಮಾಡಬೇಕು ಫೋನಲ್ಲೇ, ಅದರಲ್ಲಿ ಇದರಲ್ಲಿ ಅಂದರೆ ತುಂಬ ಕಷ್ಟ ಆಗುತ್ತೆ. ಸೊ ಇದಕ್ಕೆ ನೀವು 1 TB ತವರೆಗೂ ಎಕ್ಸ್ಟೆಂಡ್ ಮಾಡ್ಬೋದು ಮೆಮೊರಿ ಕಾರ್ಡ್ನ ಯೂಸ್ ಮಾಡಿಕೊಂಡು. ನಿಮಗೆ ಮೆಮೊರಿ ಕಾರ್ಡ್ ಎಲ್ಲಿ ಹಾಕೋದು ಅಂತ ಅಂದರೆ ಇಲ್ಲಿ ಡೈರೆಕ್ಟ್ ನೀವು ಎಲ್ಲಿ ಬ್ಯಾಟ್ರಿ ಇನ್ಸರ್ಟ್ ಮಾಡಿರ್ತೀರೋ ಅದ್ರ ಪಕ್ಕದಲ್ಲೇ ಒಂದು ನಿಮಗೆ ಜಾಗ ಕಾಣಿಸುತ್ತೆ, ಅಲ್ಲೇ ಹಾಕ್ಬೋದು. ಇಲ್ಲಿ ನೀವು ಡೈರೆಕ್ಟಾಗಿ ನೀವು ಮೈಕ್ ಕೂಡ ಮೈಕಿಗೆ ಕನೆಕ್ಟ್ ಮಾಡ್ತೀರ ಗೊತ್ತಾ? ಸೊ ಇನ್ಬಿಲ್ಟ್ ಇದ್ದರೆ ಅದಕ್ಕೂ ಕನೆಕ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ಇದರಲ್ಲಿ ವೈಫೈ ಅಥವಾ ಬ್ಲೂಟೂತ್ನ ಕನೆಕ್ಟ್ ಮಾಡಿಕೊಂಡು ಡೈರೆಕ್ಟಾಗಿ ವೈರ್ಲೆಸ್ ಮೈಕಿಗೆ ಕೂಡ ಕನೆಕ್ಟ್ ಮಾಡ್ಬೋದು. ಆಮೇಲೆ ಇದರಿಂದ ನೀವು ಚಾರ್ಜ್ ಕೂಡ ಹಾಕ್ಬೋದು ಡೈರೆಕ್ಟ್ ಈ ಬ್ಯಾಟ್ರಿಗೆ. ಇದಕ್ಕೆ ತೆಗೆದು ಹಾಕಬೇಕು ಅಂತ ಏನಿಲ್ಲ, ಚಾರ್ಜಿಗೆ ಡೈರೆಕ್ಟಾಗಿ ಇದಕ್ಕೆ ಚುಚ್ಚಿದ್ರೇ ಚಾರ್ಜ್ ಆಗುತ್ತೆ. ಸೊ ಅದೊಂದು ಒಳ್ಳೆ ಅಡ್ವಾಂಟೇಜ್ ಇದು, ಚೆನ್ನಾಗೈತೆ. ಸೊ ನಿಮಗೆ ಮುಂದೆಗಡೆ ಡಿಸ್ಪ್ಲೇ ಆಗಲಿ ಹಿಂದೆಗಡೆ ಡಿಸ್ಪ್ಲೇ ಆಗಲಿ ಎರಡೂ ನಿಮಗೆ ಟಚ್ ಸ್ಕ್ರೀನ್ ಸಿಗ್ತೈತೆ, ಮತ್ತು OLED ಡಿಸ್ಪ್ಲೇ. ಇದು ಬಂದ್ಬಿಟ್ಟು ಹಿಂದೆಗಡೆ 2.5 ಇಂಚ್ ಸಿಗ್ತೈತೆ, ಇದು ಮುಂದೆಗಡೆದು 1.46 ಇಂಚ್ ಸಿಗ್ತೈತೆ. ಸೊ ಈ ಡಿಸ್ಪ್ಲೇದು ಆಗಲಿ ಇದ್ರ ಕಂಪ್ಲೀಟ್ ಡೀಟೇಲ್ಸ್ ಆಗಲಿ ನಾನು ಡಿಸ್ಕ್ರಿಪ್ಷನಲ್ಲಿ ಫುಲ್ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ. ಸೊ ನನ್ನ ಎಕ್ಸ್ಪೀರಿಯೆನ್ಸ್ನ ಹೇಳೋಣ ಹೆಂಗೈತೆ ಏನು ಅಂತ. ಸೊ ಗೈಸ್ ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ, ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಈ ಥರ ಹಾಕ್ಕೊಂಡು ಈ ಥರ ವ್ಲಾಗ್ ಮಾಡಿಕೊಂಡು ಹೋಗೋಣ ಅಂತೇಳಿ ತಗೊಂಡಿದ್ದೆ. ಸೊ ಕಾರಣಾಂತರದಿಂದ ಅದು ಮಾಡ್ತಾಯಿಲ್ಲ ಇದು ಮಾಡ್ತಾಯಿಲ್ಲ ಏನು ಮಾಡೋಕ್ಕಾಗ್ತಿಲ್ಲ. ಸೊ ಇದ್ರ ಕ್ಯಾಮ್ರಾ ಕ್ವಾಲಿಟಿ ನೋಡ್ತೀರಾ ಇವಾಗ ಯಾವ ಥರ ಬರುತ್ತೆ ಅಂತ. ಇವಾಗಲೇ ರೆಕಾರ್ಡ್ ಮಾಡಿ ತೋರಿಸ್ತೀನಿ ನೋಡಿರಿ. ಇವಾಗ ನಾನು 4K ಮತ್ತು 120 FPS ಅಲ್ಲಿ ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಇವಾಗ ಸ್ಟಾರ್ಟ್ ಮಾಡಿದ್ದೀನಿ. ನನ್ನ ಬ್ಯಾಕ್ಗ್ರೌಂಡ್ ಎಲ್ಲ ಯಾವ ಥರ ಕಾಣಿಸ್ತೈತೆ. ಆಮೇಲೆ ಇದರಲ್ಲಿ 3 ಸ್ಟೀರಿಯೋ ಸ್ಪೀಕರ್ ಬಗ್ಗೆ ಮಾತಾಡೋಣ. 3 ಸ್ಟೀರಿಯೋ ಸ್ಪೀಕರ್ ಇದೆಯಂತೆ ಇದರಲ್ಲಿ ಆಡಿಯೋ. ಸೊ ಮೇಲೆ ಆ ಕಡೆ ಈ ಕಡೆ ಎಲ್ಲೆಲ್ಲಿದೆ ಅಂತ ನನಗೆ ಮಾತ್ರ ಗೊತ್ತಿಲ್ಲ, ಬಿಚ್ಚೆಲ್ಲ ನೋಡೋಕೆ ಹೋಗಿಲ್ಲ ಇನ್ನು. ಸೊ ಯಾಕೋ ಇಷ್ಟು ರೋಸ್ತಿಯ, ಸುಮ್ಮನೆ ನಿಂತ್ಕೊಳ್ಳೋ. ಗೈಸ್ ಹೆವಿ ಡಿಸ್ಟರ್ಬೆನ್ಸ್ ಬೇರೆ ನಮ್ಮ ಹುಡುಗರು. ಸೊ ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡ್ರಿ. ಯಾಕಲ್ಲ ಹಂಗಾಡ್ತಿದ್ಯಾ? ಏನು ಮಾಡೋಣ ಗೈಸ್, ಎಲ್ಲ ಅಟ್ಟದ ಮೇಲೆ ನಾನು ಫುಲ್ ಸೆಟಪ್ ಮಾಡಿರೋದು. ಸೊ ಕಂಟೆಂಟ್ ಕ್ರಿಯೇಷನ್ನ ಸ್ಟಾರ್ಟ್ ಮಾಡಬೇಕಂತ ಇಲ್ಲೂ ಬಂದು ಡಿಸ್ಟರ್ಬ್ ಮಾಡ್ತಾರೆ, ಏನು ಮಾಡೋದು, ಇರಲಿ, ಲೆಟ್ಸ್ ಗೋ. ಸೊ ನಾನು ಎಲ್ಲಿದ್ದೆ? ಮೋಟೋ ವ್ಲಾಗಿಂಗಲ್ಲಿ. ಸೊ ನನ್ನ ಇನ್ನೊಂದು ಚಾನಲ್ ಇದೆ, ಡ್ರೀಮಿಂಗ್ ಕನ್ನಡಿಗ ಅಂತ. ಸೊ ಅದರಲ್ಲಿ ನೀವು ನನ್ನ ಮೋಟೋ ವ್ಲಾಗಿಂಗ್ ಆಗಲಿ, ಡೈಲಿ ಕಂಟೆಂಟ್ಸ್ ಆಗಲಿ, ಡೈಲಿ ವ್ಲಾಗ್ಸ್ ಆಗಲಿ ನಿಮ್ಗೆ ಬರ್ತಾ ಇರುತ್ತೆ. ಅದನ್ನು ಕೂಡ ನೀವು ನೋಡ್ಬೋದು ಡ್ರೀಮಿಂಗ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಕೂಡ. ಆಮೇಲೆ ನನ್ನ ಇನ್ಸ್ಟಾ ಪೇಜಲ್ಲಿ ಯಾರೋ ಹೊಸಬ್ರು ಬಂದಿದ್ರೆ ಅಲ್ಲರೂ ಕೂಡ ಹೋಗಿ ಫಾಲೋ ಮಾಡ್ಕೊಳ್ಳಿ. ಸೊ ಬನ್ನಿ ಎಕ್ಸ್ಪೀರಿಯೆನ್ಸ್ ಬಗ್ಗೆ ಮಾತಾಡೋಣ. ಕ್ಯಾಮ್ರಾ ಬಗ್ಗೆ ನೀವು ಬಂದಿರೋದು, ಕ್ಯಾಮ್ರಾ ಬಗ್ಗೆ ತಿಳ್ಕೊಳಕ್ಕೆ. ಹೆವಿ ಅಂದರೆ ಹೆವಿ ಸ್ಟೋರೇಜ್ ಪ್ರಾಬ್ಲಮ್ನ ನಾನು ಫೇಸ್ ಮಾಡ್ತಾ ಇರೋದು. ಇನ್ನು ತಗೋಬೇಕು ಒಂದೊಳ್ಳೆ 1 TBವರೆಗೂ ಸ್ಟೋರೇಜ್ ಇರತಕ್ಕಂತಹ ಒಂದು ಚಿಪ್ನ ತೊಗೊಂಡು ಹಾಕ್ಕೊಂಡು ಒಳ್ಳೆ ಮೋಟೋ ವ್ಲಾಗಿಂಗ್ ಆಗಲಿ ಇದಾಗಲಿ ತಗೋಬೇಕು. ಸೊ ಈ ಕ್ಯಾಮ್ರಾ ರೆಸಲ್ಯೂಷನ್ ಆಗಲಿ, ಕ್ವಾಲಿಟಿ ಆಗಲಿ, ಕ್ಲಾರಿಟಿ ಆಗಲಿ, ಅದ್ರ ಬಗ್ಗೆ ನಾನು ಮಾತಾಡೋಂಗಿಲ್ಲ, ಸಕ್ಕತ್ತಾಗಿ ಬರುತ್ತೆ. ಸೊ ಇದ್ರ ಬ್ರೈಟ್ನೆಸ್ ಆಗಲಿ ಎಷ್ಟು ಇದೆ ಎಲ್ಲ ನನ್ನ ಡಿಸ್ಕ್ರಿಪ್ಷನಲ್ಲಿದೆ, ನೋಡ್ಕೊಳ್ಳಿ. ಸೊ ಇದು ತಗೊಂಡಿದ್ದಕ್ಕೂ ಬೇರೆ ತಗೋಬೋದಿತ್ತು, ಗೋಪ್ರೋ ಅದು ಇದು ಅಂತ. ಬಟ್ ನಾನು ಇದಕ್ಕೆ ಯಾಕಪ್ಪ ಚೂಸ್ ಮಾಡಿದೆ ಅಂತಂದರೆ ಇಷ್ಟೊಂದು ಅಡ್ವಾಂಟೇಜು ಮತ್ತು ಇಷ್ಟೊಂದು ಸ್ಪೆಸಿಫಿಕೇಷನ್ಸ್ನ ಯಾರೂ ಕೊಡಲ್ಲ. ಸೊ ಆ್ಯಕ್ಷನ್ 6ಅಲ್ಲಿ ಸಿಗ್ತಾಯಿದೆ ಇವೆಲ್ಲ. ಸೊ ಇದು ಪ್ರಮೋಷನಲ್ ವಿಡಿಯೋ ಅಲ್ಲಪ್ಪ, ಸೊ ಸೆಲ್ಫ್ ಹೇಳ್ತಾ ಇರೋದು.
ನೋಡಿ ತೊಗೊಳಕ್ಕೂ ಮುಂಚೆ ಇದಕ್ಕಿಂತ ಕಮ್ಮಿ ದುಡ್ಡಿಗೆ ಬೇರೆ ಬೇರೆ ಆ್ಯಕ್ಷನ್ 5 ಅಥವಾ 3 ನಿಮಗೆಲ್ಲ ಸಿಗುತ್ತೆ. ತೊಗೊಂಡ್ರೆ ಪರವಾಗಿಲ್ಲ, ಸ್ಟಾರ್ಟಿಂಗಲ್ಲಿ ಅದನ್ನೇ ತೊಗೊಳ್ಳಿ. ಸೊ ನಂತರ ಏನು ಬೇಗನೆ ಒಂದೇ ಸತಿ ತೊಗೊಳ್ಳೋಂಥ ಅವಶ್ಯಕತೆ ಇರಲಿಲ್ಲ. ಗೈಸ್, ಇನ್ನೊಂದು ವಿಷಯ ಏನಪ್ಪ ಅಂತ ಅಂದರೆ, ನೀವು ಇದರಲ್ಲಿ ಲೆನ್ಸ್ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಈ ಥರ ಬಿಚ್ಚಿ ಲೆನ್ಸ್ನ ಕೂಡ ನೀವು ಚೇಂಜ್ ಮಾಡ್ಕೋಬೋದು. ಒಳ್ಳೆ ಫ್ಯೂಚರು. ಇದರಲ್ಲಿ ಮ್ಯಾಗ್ನೆಟಿಕ್ ಇದೆ, ಒಂದು ಕ್ರೇಜಿಯಾಗಿ ವರ್ಕ್ ಆಗುತ್ತೆ. ಸುಮ್ಮನೆ ಇಟ್ಟರೆ ಸಾಕು, ಇಟ್ಬಿಟ್ಟು ಸ್ವಲ್ಪ ಪ್ರೆಸ್ ಮಾಡಿದ್ರೆ ಅಲ್ಲಿ ಆಡಲ್ಲ, ಸೀರಿಯಸ್ಲಿ ಅಲ್ಲಿ ಆಡಲ್ಲ. ಸೊ ಒಳ್ಳೆ ಫ್ಯೂಚರು. ನೆಕ್ಸ್ಟು ಬ್ಯಾಟ್ರಿ, ಆಮೇಲೆ ಇದು ಎಲ್ಲ ಹೇಳಿದ್ದೀನಿ. ಆಮೇಲೆ ಇದ್ರ ಮೋಡ್ಸ್ ಬಗ್ಗೆ ನೋಡೋದಾದರೆ ಫೋಟೋ, ವಿಡಿಯೋ, ಸೂಪರ್ ನೈಟು, ಪೋರ್ಟ್ರೇಟ್ ಮೋಡು, ಸಬ್ ಟ್ರ್ಯಾಕಿಂಗು, ಸ್ಲೋ ಮೋಷನ್ನು, ಟೈಮ್ ಲ್ಯಾಪ್ಸು ಎಲ್ಲ ಕೂಡ ಸಿಗುತ್ತೆ. ಟ್ರ್ಯಾಕಿಂಗ್ ಬಗ್ಗೆ ಮಾತಾಡೋಣ. ಸಬ್ಜೆಕ್ಟ್ ಟ್ರ್ಯಾಕಿಂಗು ಆ್ಯಕ್ಚುಲಿ ಚೆನ್ನಾಗೇ ವರ್ಕ್ ಆಗುತ್ತೆ ಎಲ್ಲ. ಇವಾಗ ನೋಡಿ, ಸಬ್ಜೆಕ್ಟ್ ಟ್ರ್ಯಾಕಿಂಗ್ ಮಾಡ್ತಾಯಿದ್ದೀನಿ. ಸೊ ನನ್ನ ಪಾಡಿಗೆ ನಾನು ಹಿಂಗೆ ಎಲ್ಲಿ ಬೇಕಲ್ಲಿ ತೋರಿಸ್ತಾ ಇದ್ದೀನಿ ನೋಡ್ರಿ, ಆ ಕಡೆ ಈ ಕಡೆ ಈ ಕಡೆ. ಸೊ ಅದು ಟ್ರ್ಯಾಕ್ ಮಾಡ್ತಾ ಇರುತ್ತೆ. ಅದು ಕೂಡ ತುಂಬ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ಇಷ್ಟೇ ಗೈಸ್, ಜಾಸ್ತಿ ಏನಿಲ್ಲ. ಸೊ ಒನ್ ಆಫ್ ದ ಬೆಸ್ಟ್ ಅಂತ ಅನಿಸುತ್ತೆ ನನಗೆ. ನನ್ನ ಪ್ರಕಾರ ಇದು ಒನ್ ಆಫ್ ದ ಬೆಸ್ಟ್ ಆ್ಯಕ್ಷನ್ ಕ್ಯಾಮ್ರಾ. ಸೊ ನಾನು ಲಾಂಗ್ ಟೈಮಿಗೆ ಇರಲಿ ಅಂತ ಹೇಳ್ಬಿಟ್ಟು ಪ್ರೆಸೆಂಟು ಯಾವ ಟ್ರೆಂಡಿಂಗಲ್ಲಿ ತಗೊಂಡೆ. ಸೊ ಕಂಟೆಂಟ್ ಕ್ರಿಯೇಷನ್ ಅಂತ ಇಳಿದ್ಮೇಲೆ ಇಷ್ಟು ಟೈಮಿಗೆ ಮಾಡ್ತೀವಿ ಅನ್ನೋದಿರಲ್ಲ. ಸೊ ಮತ್ತೆ ಅಪ್ಗ್ರೇಡ್ ಮಾಡಬೇಕಾಗ್ತಿರುತ್ತೆ. ಸೊ ಫಸ್ಟೇ ಒಂದು ಬೆಸ್ಟ್ನ ಚೂಸ್ ಮಾಡ್ಕೊಂಬಿಟ್ರೆ, ಸೊ ಲೈಫಲ್ಲಿ ಸ್ವಲ್ಪ ಸ್ಲೋ ಆದ್ರೂ ನಮ್ಮ ಗೋಲ್ನ ಅಚೀವ್ ಮಾಡೋಕ್ಕೆ ಸಾಥ್ ಕೊಡುತ್ತೆ ಅಂತ. ಸೊ ದಿಸ್ ಈಸ್ ವಾಟ್ ಐ ಹ್ಯಾವ್ ಚೂಸನ್. ಸೊ ಈ ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಸೊ ಥ್ಯಾಂಕ್ ಯು ಸೋ ಮಚ್. ಇಷ್ಟೊತ್ತು ನನ್ನ ಮಾತು ಕೇಳಿದಂತಹ ನಿಮ್ಮೆಲ್ಲರಿಗೂ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್, ಟಾಟಾ, ಬೈ ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತೆ ಒಳ್ಳೆ ಕ್ರೇಜಿಯ ವಿಡಿಯೋ ಜೊತೆಗೆ ಬರ್ತೀನಿ. ಬಾಯ್.